ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಕಂಟ್ ಅರಸ್ ವಿತ್ ನಿಖಿತಾ. ಇವತ್ತಿನ ದಿವಸ ಹೆಂಗಿದೆ ಅಂತ ನೋಡೋಣ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತೆ ಅದನ್ನಷ್ಟು ತೊಗೊಳ್ರಿ. ನೀವು ಯಾವತ್ತು ನೋಡ್ತೀರೋ ಅವತ್ತು ನಿಮಗೆ ರೆಸನೇಟ್ ಆಗ್ತೈತೆ. ಓಕೆ, ನಿಮ್ಮದು ಮತ್ತು ನಿಮ್ಮ ಪರ್ಸನಿಂದು ದಿನ ಹೆಂಗಿದೆ ಅಂತ ನೋಡೋಣ. ಹೀಲಿಂಗ್ ಎನರ್ಜಿ ಬರ್ತದೆ ರೀ. ಹಾರ್ಟ್ ಚಕ್ರ ಹೀಲಿಂಗ್. ನಿಮ್ಮ ಜೀವನಕ್ಕೆ ನಿಮ್ಗೆ ಏನು ಬೇಕಲ್ಲ, ನಿಮ್ಮದು ಒಂಥರ ಬೇಜಾರಿದ್ದ ಮೋಡ್ ಐತೆ ನಿಮ್ದು ಈಗ ಸದ್ಯ. ಜೀವನ ಅಂದರೆ ಏನೂ ಇಲ್ಲಪ್ಪ ಅಂದ್ಕೊಂಡಿರ್ಸಿ. ಎಷ್ಟು ಎಲ್ಲ ಮೇಜರ್ ಅರ್ಕನದ ಇವು. ಒಬ್ಬರೇ ಅಂದ್ಕೊಂಬಿಟ್ರಿ ಜೀವನದಾಗ ನೀವು, ಅಂದರೆ ನಾವು ಒಬ್ಬರೇ ಆಗಿಬಿಟ್ಟೇವಿ ಅಂತ ಅಂದ್ಕೊಂಡಿರಿ. ಅದರಿಂದ ಅಂದರೆ ಭಾಳ ಹರ್ಟ್ ಆಗಿರ್ಬೇಕು ಜೀವನದೊಳಗೆ ನಿಮಗೆ. ನೋವಾಗಿದೆ, ಅದರಿಂದ ಹೀಲ್ ಆಗ್ತದಿರಿ ಈಗ. ನಿಮ್ಮಂದು ಜೀವನದ ನೀವೇ ಮಾಸ್ಟರ್. ಆಮೇಲೆ ನೋಡಿರಿ, ಡಿವೈನ್ ನಿಮ್ಗೇನಂತೀರಿ, ಈಗ ಆಧ್ಯಾತ್ಮಿಕ ಒಳಗೆ ಹೋಗ್ತಿರ್ಬೇಕು ನೀವು. ಜೀವನ ಅಂದರೆ ಏನಂತ ಅರ್ಥ ಆಗ್ತಿರ್ಬೇಕು ನಿಮಗೀಗ. ನಿಮ್ಮ ಜೀವನಕ್ಕೆ ಯಾರೋ ಒಬ್ರು, ಅಥವಾ ನಿಮ್ಮ ಜೀವನದೊಳಗೆ ಒಬ್ರು ಯಾರೋ ಒಬ್ರು ನಿಮ್ಮ ಸುಖ ದುಃಖಗಳನ್ನ ಹಂಚ್ಕೊಂಡಂತಾರೆ ಯಾರೋ ಒಬ್ಬರು ವ್ಯಕ್ತಿ ಅದಾರ ನಿಮ್ಮ ಜೀವನದಾಗ. ಅದಕ್ಕೆ ವ್ಯಾಲ್ಯೂ ಮಾಡ್ತೀರಿ. ಈಗ ಡಿಸಿಷನ್ ಮೇಕಿಂಗ್ ಮಾಡ್ತೀರಿ. ಓಕೆ, ಯು ವಾಂಟ್ ಎ ಕಂಪ್ಲೀಷನ್. ನಿಮ್ಮ ಜೀವನದಾಗ ಒಂದು ಕಂಪ್ಲೀಷನ್ ಬೇಕು. ಯಾವ ವಿಷಯಕ್ಕಂತ ನೋಡೋಣ ಅಂತ. ನಿಮ್ಮದು ಆ ವಿಷಯ ಒಳಗೆ ನಿಮಗೆ ಕಂಪ್ಲೀಷನ್ ಬೇಕು. ಓಕೆ, ಹೀಲಿಂಗ್ ಕಾರ್ಡ್ ಯಾಕೆ ಬಂತಂತ ನೋಡೋಣ. ಓಕೆ, ಹಾರ್ಟ್ ಚಕ್ರ ಹೀಲಿಂಗ್ ಅಂದರೆ ಹಾರ್ಟ್ ಚಕ್ರ ಹೆಂಗೆ ಬ್ಲಾಕ್ ಆಗೈತೈತೆ ಅಂದರೆ, ನಾವು ಯಾರಾದರೂ ಒಬ್ರು ನಮ್ಮ ಮೇಲೆ ಒಂದು ಪ್ರೀತಿ ತೋರಿಸಿರೋ, ಒಂದು ಕನ್ಸರ್ನ್ ತೋರಿಸಿದ್ರು ಅಂದ್ಕೊಳ್ರಿ. ಅದನ್ನು ನಾವು ತೊಗೊಳಕ್ಕೆ ಶಕ್ತಿ, ನಾವು ನಂಬಂಗೆ ಇಲ್ಲ ಅದನ್ನ. ನಮ್ಮ ಮನಸ್ಸು ಅಷ್ಟು ಒಂದು ನೊಂದಿರ್ತೈತೆ ನಮ್ದು. ನಿಮ್ದು ಅಷ್ಟು ನೊಂದಿದೆ ಈಗ ಆಲ್ರೆಡಿ. ನೀವು ಯಾರೂ ನಂಬಕ್ಕೆ ಇದ್ದಿದ್ದೀರ, ಈಗ ಹೀಲ್ ಆಗ್ತಾಯಿದ್ದೀರ ಅದರಿಂದ. ಓಕೆ, ನಿಮ್ಮ ಜೀವನದಾಗ ಯಾರೋ ಒಬ್ಬರು ಗಂಡು ಮಕ್ಕಳು, ಒಂದು ಗಂಡು ಮಕ್ಕಳು, ಓಕೆ, ಅವ್ರು ಯಾರಾಗಿರ್ಬೋದು, ಭಾಳ ರೂಡಾಗಿ ನಿಮ್ಮ ಜೊತೆಗೆ ಭಾಳ ಅಂದರೆ ಏನಂದ್ರೆ ಅಬ್ಯೂಸ್ ಆಗಿ, ಹಾರ್ಶ್ ಆಗಿ, ಹೊಡಿಯೋ ಲೆವೆಲ್ ಮಟನ ನಿಮ್ಮನ್ನ ಅಷ್ಟು ಒಂಥರ ಕಟ್ ಹಾಕಿದಿರ್ತಿತ್ತಲ್ಲ, ಆ ಟೈಪ್ ನಿಮ್ಮನ್ನ ಕಂಟ್ರೋಲ್ ಮಾಡ್ಯಾರ. ನಾವು ಅದರಿಂದ ಭಾಳ ನೊಂದಿರಿ. ಈಗ ನೀವು ಅದರಿಂದ ಹೊರಗೆ ಬರ್ತೀರಿ ಅಂತ ವಿಚಾರ ಮಾಡ್ತೀರಿ. ಇವತ್ತು ಅದಕ್ಕೊಂದು ಸ್ಟೆಪ್ ಏನಾರು ತೊಗೊತೀರಿ. ಓಕೆ, ಇಲ್ಲ ನೀವೇನು ಮಾಡ್ಕೊ ನಾ ಆರಾಮ್ ಹಿಂಗೆ ಇರೋದು ನೋಡು ಅಂತಂದು ಕುಂದಿರ್ತಾರಲ್ಲ ಒಂದು ಟೈಪ್ ಸ್ಟಬ್ಬನ, ಆ ಟೈಪ್ ನಿಮ್ಮದು ಇವತ್ತು ಏನು ಸ್ವಲ್ಪ ನಿಮ್ದು ಎನರ್ಜಿ ಇರ್ತೈತಿ ಇವತ್ತು. ನಾ ಹೇಳಿ ನಿಮ್ಗೆ ಏನು ಬೇಕಲ್ಲ ಅದನ್ನು ಮ್ಯಾನಿಫೆಸ್ಟಲ್ಲಿ ನೋ ಥಿಂಗ್ನೆಸ್ ಬಂದದ್ಲ ಇಲ್ಲಿ ನೋಡಿದೆ. ನೀವು ನನ್ನ ಜೀವನದ ನಾನ ಮ್ಯಾಜಿಷಿಯನ್. ನನಗೇನು ಬೇಕು ನಾ ಅದನ್ನು ಮ್ಯಾನಿಫೆಸ್ಟ್ ಮಾಡೋದು. ನಿಮ್ಗೆ ಏನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದನ್ನು ಆಗಬೇಕು. ಎಸ್ಪೆಷಲಿ ಲವ್ ಲೈಫ್ ಒಳಗಿದೆ ನಿಮ್ದು ವಿಲ್ ಪವರ್ ಜಾಸ್ತಿ ಆಗ್ತಾಯಿದೆ. ಈಗ ಲಾಜಿಕಾಗಿ ಥಿಂಕ್ ಮಾಡ್ತಿದ್ದೀರಿ ನೀವೀಗ. ಇಷ್ಟು ದಿನ ಭಾವನಾತ್ಮಕವಾಗಿ ವಿಚಾರ ಮಾಡ್ತಿದ್ರಿ, ಎಮೋಷನ್ ಆಗಿಬಿಡ್ತಿದ್ರಿ. ಯಾರಾದ್ರೂ ಒಬ್ಬರ ಜೊತೆ ಕಾಂಟ್ಯಾಕ್ಟ್ ಬಂತು ಅಥವಾ ಒಂದು ಬಿಸ್ನೆಸ್ ಮಾಡಿದ್ರಿ, ಏನೋ ಮಾಡಿದ್ರೆ ಅದು ಎಮೋಷ್ನಲಿ ವಿಚಾರ ಮಾಡ್ತಿದ್ರಿ. ಈಗಿಲ್ಲ, ಈಗ ಪ್ರಾಕ್ಟಿಕಲಿ ವಿಚಾರ ಮಾಡ್ತೀರಿ, ಲಾಜಿಕ್ಕಾಗಿ. ಹೌದು, ನೀಗ ಬಂದು ನನ್ನ ಜೀವನಕ್ಕೆ ಏನು ಲಾಭ, ನನಗೆ ಅಂದ್ರೆ ನಾವಿಬ್ಬರು ಸೇರಿ ಹೊಂಟಿವಿ ಅಂದ್ರೆ ನಮ್ಮಿಬ್ರಿಗೆ ಏನು ಜೀವನಕ್ಕೆ ಏನು ಲಾಭ, ಏನು ಒಳ್ಳೇದಾಗ್ತೈತಿ, ನಿನ್ನಿಂದ ನಾನೇನು ಕಲಿಬೋದು, ನೀನು ಅಂದಕ್ಕೆ ಇಲ್ಲ. ಈಗ ನನಗೊಬ್ರು ಪ್ರೀತಿ ತೋರ್ಸಕತ್ತಾರ, ಒಬ್ರು ಕಾಳಜಿ ತೋರ್ಸಕತ್ತಾರ, ಚಂದ ಖುಷಿಯಿಂದ ಒಂದೆರಡು ಮಾತು ಮಾತಾಡೋಣ ಅಂದ ಕೂಡ ಅದಕ್ಕೆ ಅಟ್ಯಾಚ್ಮೆಂಟ್ ಆಗ್ಬಿಡ್ತಿದ್ರಿ. ಈಗಿಲ್ಲ, ಹಂಗಿಲ್ಲ. ವಿಚಾರ ಮಾಡ್ತೀರಿ. ನಿಮ್ದು ಒಳ್ಳೆತನನ ಇನ್ನೊಬ್ರು ಯೂಸ್ ಮಾಡ್ಕೋಬಾರ್ದು, ಒಂದು ಬೌಂಡ್ರಿ ಹಾಕ್ಕೊತೀರಿ. ಓಕೆ, ನಿಮ್ಮದು ಒಳಗಿರೋಂಥ ಒಂದು ಇಂಟ್ಯೂಷನ್ ಪವರ್, ನಿಮ್ಗೆ ಸಿಕ್ಸ್ ಸೆನ್ಸ್ ಅಂತ ಹೇಳ್ತಿಲ್ಲ, ಅದು ಏನೈತಿ ನಂದು, ಅದನ್ನು ನೀವು ಆ್ಯಕ್ಟಿವ್ ಮಾಡ್ಕೊತೀರಿ. ಇವತ್ತು ನಿಮ್ಗೆ ಅರ್ಥ ಆಗ್ತದ. ಮೆಡಿಟೇಷನ್ ಮಾಡ್ತಿರ್ಬೇಕು. ಸೊ ಯಾರ್ದು ಏನಂತೀರಿ, ಹಿಂಗೆ ಒಂದು ಗುರುಗಳದ್ದು ಯಾವ್ದಾರ ಒಂದು ಟೀಚರ್ ಕಡೆ ಹೋಗಿ ಅದ್ರದ್ದು ಕಲ್ತಿರ್ಬೇಕು ನೀವು ಏನಾರ ಒಂದು ಹಾದಿ ಒಳಗೆ ಅದಿರಿ. ಓಕೆ, ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾರೆ ನೋಡೋಣ ಇವತ್ತಿನ ದಿವಸ. ಗುಡ್. You are just getting started, so have patience with yourself and the process and do not give up. ನೀವು ಈಗ ಅಂದರೆ ಹೀಡಪ್ ಆಗ್ಲಿಕ್ಕೆ ಈಗ ನೀವು ಸ್ಟಾರ್ಟ್ ಮಾಡಿರಿ. ಹೌದಾ, ಇದು ನೋಡ್ರಿ ಏಂಜಲ್ ಏನದ, ಇದು ವೈಟ್ ಕಲರ್. ದಿಸ್ ಈಸ್ ಅ ವೈಟ್ ಕಲರ್ ಅಂದ್ರೆ ಏನರ್ಥ, ವೈಟ್ ಏಂಜಲ್ ಅಂತಂದ್ರೆ ಬ್ಲೂಸಿಮೆ ಪೀಸ್ ಅಲ್ಲ, ಇದು ಶಾಂತಿಯ ಸಂಕೇತ. ಹೌದಾ, ನಿಮ್ಮದು ಮನಸ್ಸೊಳಗಿರೋ ನೋವು ಏನೈತಲ್ಲ, ನೀವು ಅದನ್ನೆಲ್ಲ ಹೀಲಿಂಗ್ ಈಗ ನೀವು ಸ್ಟಾರ್ಟ್ ಆಗ್ತಿದ್ದೀರಿ. ನೀವು ಸ್ಟಾರ್ಟ್ ಆಗ್ತಿದ್ದೀನಿ. ನೀ ಪೇಷನ್ಸ್ ಸಮಾಧಾನ ಇರೋ. ನೀ ಏನು ಪ್ರೊಸೆಸ್ ಒಳಗೆ ಹೊಂಟಿಯಲ್ಲ ಅದನ್ನು
ಜೀವನದೊಳಗೆ ಏನು ಪ್ರೊಸೆಸ್ ಆಗ್ತಾಯಿತ್ತಲ್ಲ ಈಗ ನೀವು ಹೀಲಿಂಗ್ ಒಂದೇ ದಿನ ಆಗಲ್ಲ, ಅದು ಹೀಲಿಂಗ್ ಇಟ್ ಟೇಕ್ಸ್ ಟೈಮ್. ಹೌದಾ, ಒಂದು ಬೀಜ ಬಿತ್ತಬೇಕು, ಅದು ಮೊಳಕೆ ಹೊಡಿಬೇಕು, ಮೊಳಕೆ ಹೊಡೆದು ಸಣ್ಣ ಸಸ್ಯ ಆಗಬೇಕು, ಆಮೇಲೆ ಅದಕ್ಕೆ ನೀವು ಪೋಷಣೆ ಮಾಡ್ದಂಗೆ ಅದಕ್ಕೆ ಮರ ಒಂದು ಗಿಡ ಆಗ್ತದೆ, ಏನಾಗ್ತದೆ, ಆಮೇಲೆ ಅದ್ರಾಗ ಹೋಗ್ಬಿಡ್ತಾವೆ. ಹೌದಾ, ಹಂಗೆ ನಿಮ್ದು ಏನು ಪ್ರೊಸೆಸ್ ಐತಲ್ಲ, ನೀವು ಏನು ಅದನ್ನ ಈಗ ಮಾಡಾಕತ್ತಿರಲ್ಲ ಕೆಲಸ, ನಿಮ್ದು ಹೀಲಿಂಗ್ ಪ್ರೊಸೆಸ್ ಐತಲ್ಲ, ಅದನ್ನು ಬಿಡಬೇಡ್ರಿ. ಮತ್ತು ಯಾಕೋ ನನಗಿಲ್ಲ, ನಾ ಸರಿ ಅನ್ಸಕತ್ತಿಲ್ಲ ಅಂತಂದು ಆ ಪ್ರೊಸೆಸ್ನ ಬಿಡಬೇಡ್ರಿ. ನೀವೇನು ಕಂಟಿನ್ಯೂ ಮಾಡಕತ್ತೀರಿ ಮಾಡಿರಿ. ನಿಮ್ದು ಏನು ಮೆಡಿಟೇಷನ್ ಮಾಡಕತ್ತೀರಿ, ನೀವು ಯಾರ್ದು ಗೈಡೆನ್ಸ್ ತೊಗೊಂಡು ನೀವು ಅದು ಹೀಲಪ್ ಆಗ್ತದಿರಿ. ಆ ಗೈಡೆನ್ಸ್ ನೀವೇನು ಅದನ್ನು ಒಂದಿಷ್ಟು ದಿನ ಮಾಡ್ಬೇಕಂತ ಕಂಟಿನ್ಯೂ. ಒಂದೇ ದಿನಕ್ಕೆ ಹೀಲಪ್ ಆಗೋದಿಲ್ಲ ಯಾರು. ಹೌದಾ, ನೀವು ಕರೆಕ್ಟ್ ಪ್ರೊಸೆಸ್ ಒಳಗದಿರಿ, ನೀವು ಕರೆಕ್ಟ್ ಪಾತ್ ಒಳಗದಿರಿ, ಅದನ್ನು ಬಿಡಬೇಡ್ರಿ ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಿದಾರೆ. ಓಕೆ, ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಏನದಾವು ಇವತ್ತು, ಅವ್ರದ್ದು ಹೆಂಗೆ, ಅವ್ರು ಏನು ಮಾಡ್ಕೊತಾರೆ ನೋಡೋಣ, ಅವ್ರದ್ದು ಏನು ಎನರ್ಜಿ ಬರ್ತೈತೆ. ಅವರು ಒಂದು ಡಿಸಿಷನ್ ಮೇಕಿಂಗ್ ಬರಬೇಕಂತ ವಿಚಾರ ಮಾಡ್ತಿದ್ದಾರೆ. ಅವ್ರಿಗೆ 2 ಆಪ್ಷನ್ಸ್ ಅದಾವ ಅವ್ರ ಜೀವನ ಒಳಗೆ. ಒಂದು ನೀವಿರಬೇಕು, ಇನ್ನೊಂದು ಇರಬೇಕು ರಿಲೇಷನ್ಶಿಪ್ ಒಳಗಾದ್ರೆ, ಅಥವಾ ಅವರು ಕರಿಯರ್ ಬಿಸ್ನೆಸ್ ಒಳಗಾತ ಸ್ಟಡಿ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಎರಡು ಆಪ್ಷನ್ಸ್ ಅದಾವೆ. ನಾನು ಅಲ್ಲಿ ಕಾಲಿಡ್ಲ ಇಲ್ಲಿ ಕಾಲಿಡ್ಲ ಅಂತಂದು ಹಿಂಗೆ ಒಂಥರ ಏನಂತೀರಿ ಡೋಲಾಮಾನ ಅಂತಾರಲ್ಲ, ಹಂಗೆ ಆ ಟೈಪ್ ಅದಾರ. ದೂರದೃಷ್ಟಿಯಿಂದ ನೋಡ್ತಿದ್ದಾರೆ ಆ ಸಿಚುವೇಶನ್ ಏನೈತಲ್ಲ, ಅದನ್ನು ಅವರು ಒಂದು ದೂರದೃಷ್ಟಿಯಿಂದ ನೋಡ್ತಿದ್ದಾರೆ. ಅದರಿಂದ ಮುಂದಿನ ನನಗೆ ಏನಾಗ್ತೈತಿ, ಅದರಿಂದ ಲಾಂಗ್ ಟರ್ಮ್ ಏನಂತೀರ ಅದಕ್ಕೆ ಪ್ರಾಫಿಟ್ಸ್ ನೋಡ್ತೀವಲ್ಲ, ಹಂಗೆ ಅದ್ರ ಬಗ್ಗೆ ಹಂಗೆ ವಿಚಾರ ಮಾಡ್ತಿದ್ದಾರೆ. ಈಗ ತಮ್ಮನ್ನು ತಾವು ಹಿಂಗೆ ಬಂಧಿಸಿಟ್ಕೊಂಡಿದ್ರೆ ಅದರಿಂದ ಹೊರಗೆ ಬರ್ಬೇಕಂತ ನೋಡ್ತಾರೆ. ಈಗ ಲೆಟ್ ಗೋ. ತಮ್ಮ ಜೀವನಕ್ಕೆ ಏನು ಬೇಡ, ಏನು ಬೇಕು ಅಂತಂದು ವಿಚಾರ ಮಾಡಿಕೊಂಡು ತಮ್ಮೊಳಗಿರೋಂಥವು ಕೆಲವೊಂದು ಗುಣಗಳನ್ನು, ನನಗಿದ ಜೀವನಕ್ಕೆ ನಾನು ಸರಿಯಲ್ಲ, ನಾ ಬಿಡಬೇಕಿದ್ನ, ನನ್ನ ಜೊತೆಗೆ ಇಷ್ಟು ಜನ ಅದಾರ, ಅವ್ರದ್ದು ನಾನು ಅಂದ್ರೆ ಏನಂತೀರ ಅದ್ರ ಒಳಗಿನ ಗುಣ ಏನು ತೊಗೋಬೇಕು, ಅವ್ರದ್ದು ಏನು ನಾನು ತೊಗೋಬೇಕು, ಏನು ತೊಗೋಬಾರ್ದು. ಒಂದು ಬಿಸ್ನೆಸ್ ಒಳಗೆ ಅಂದ್ಕೊಳ್ರಿ, ಅದರೊಳಗಿಂದ ನಾನು ಏನು ಕೆಲವೊಂದು ಅಂಶಗಳನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು, ಬೇಡಾಗಿದ್ದನ್ನು ಬಿಡಬೇಕು. ಆ ರೀತಿ ಲೆಟ್ ಗೋ. ಇದು ನೋಡ್ರಿ, ತಾವರ ಎಲೆ ಇದು. ತಾವರ ಎಲೆ ಮೇಲೆ ಅಂದರೆ ಕಮಲ್ದ ಹೂವಿಂದ ಅಥವಾ ಲಿಲೀಸ್ ಅಂತಿದ್ದಿಲ್ಲ ನಾವು, ಆ ಎಲೆ ಮೇಲೆ ನೀರು ಹನಿ ಬಿದ್ದಿರ್ತಾವೆ, ಅಥವಾ ನೀರು ಹಾಕ್ರಿ ನೀವು. ಅದು ಹತ್ಕೊಳಂಗಿಲ್ಲ, ಎಲೆಗೆ ಒಟ್ಟು ಹತ್ಕೊಳಂಗಿಲ್ಲ. ಅದು ನೀವು ಹಿಂಗೆ ಅಲ್ಲಾಡ್ಸಿದ್ರೆ ಹೆಂಗೆ ಬೇಕಾದ್ರೆ ಅಲ್ಲಾಡ್ತಿರ್ತದೆ ಅದು. ಅಂದ್ರೆ ನಮ್ಮ ಜೀವನದಾಗ ನಮ್ಗೆ ಏನು ಬೇಕಲ್ಲ ಅದನ್ನ ಅಷ್ಟು ತೊಗೋಬೇಕು, ಬೇಡಾಗಿದ್ದೆಲ್ಲ ಅದು ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಕೊಳಂಗಿಲ್ಲ. ಇದ್ರದ್ದು ಆ ಎಲೆದ ಗುಣ ಅದು ಹಂಗೆ. ಅದು ನಮ್ಗೆ ಪಾಠ ಕಲಿಸ್ತದೆ ಜೀವನಕ್ಕೆ. ಆ ರೀತಿ ನಮ್ಗೆ ಏನು ಬೇಕಲ್ಲ ಅದನ್ನ ಅಷ್ಟೇ ತೊಗೋಬೇಕು, ಬೇಡಾಗಿದ್ದನ್ನ ಲೆಟ್ ಗೋ, ಬಿಟ್ಟು ಬಿಡ್ಬೇಕು ಅದನ್ನ. ಒಂದು ಪ್ಲೇಫುಲ್ನೆಸ್, ಹೊಸ ಬಿಗ್ನಿಂಗ್ ಮಾಡ್ಕೋಬೇಕು ಜೀವನದೊಳಗೆ. ನನಗೆ ಏನು ಬೇಕು ನಾನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ನನ್ನ ಖುಷಿನ ನಾ ಇರಬೇಕು. ನನ್ನ ಜೀವನದೊಳಗೆ ಏನಂತೀರಿ ಎಲ್ಲ ನನ್ನ ಸುತ್ತಮುತ್ತ ಒಂಥರ ಖುಷಿ ವಾತಾವರಣ. ಸ್ಟಾರ್ಸ್ ಅದಾವಲ್ಲ ಇಲ್ಲಿ, ನಿಮ್ಗೆ ಒಳ್ಳೇದು ಬರ್ತಾಯಿದೆ, ನಿಮ್ಮ ಪರ್ಸನ್ ಎಂದಿದೆ. ಓಕೆ, ಆ ಪ್ರೊಸೆಸ್ ಒಳಗೆ ಏನಾದಾರಲ್ಲ ಡಿಸಿಷನ್ ಮೇಕಿಂಗ್ ಒಳಗೆ ಅವ್ರು ಭಾಳ ಫಾಸ್ಟ್ ಹೊಂಟಾರ. ಅಂದರೆ ಕ್ವಿಕ್ಕಾಗಿ ನನಗೆ ಇದನ್ನು ಡಿಸಿಷನ್ ಆಗಬೇಕು. ಇಷ್ಟು ದಿನ ಸ್ಲೋ ಡೌನ್ ಇದ್ರೆ ಅವ್ರಿಗೆ ಈಗ ಕ್ವಿಕ್ಕಾಗಿ ನಾನು ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಆ ಪ್ರೊಸೆಸ್ ಒಳಗೆ ಫಾಸ್ಟಾಗಿ ಹೋಗ್ತಿದ್ದಾರೆ. ಅವ್ರು ಏನದು ಮಾಡಿ ಡಿಸಿಷನ್ ಮೇಕಿಂಗ್ ಅಥವಾ ಅವ್ರದ್ದು ಏನು ಸಿಚುವೇಶನ್ ಐತಲ್ಲ, 2 ಸಿಚುವೇಶನ್ ಒಳಗೆ ಎರಡೂ ಸಮಾಧಾನ ಹೆಂಗೆ ಎದ್ರಾಗ ಹೋಗಲಿ ಅಂತಂದು ಅವ್ರು ದೇ ಆರ್ ಟೇಕಿಂಗ್ ಎ ಹೆಲ್ಪ್ ಆಫ್ ಪೀಪಲ್. ಅವ್ರಿಗೆ ಜನ ಹೆಲ್ಪ್ ಮಾಡೋಕ್ಕದಾರ, ಅದನ್ನು ಡಿಸ್ಕಷನ್ ಮಾಡ್ತಾರೆ, ಅದ್ರ ಡಿಸಿಷನ್ ಅವ್ರದ್ದು ಮಾಡ್ಕೊತಾರೆ. ನಾ ಹೇಳ ದೂರದೃಷ್ಟಿಯಿಂದ ಮಾಡ್ಕೊತಾರೆ. ದೂರದೃಷ್ಟಿಯಿಂದ ಕಷ್ಟ ಭಾಳ ಐತೆ ಆ ಪ್ರೊಸೆಸ್ ಒಳಗೆ. ಏನು ಅವ್ರಿಗೆ ಡಿಸಿಷನ್ ಮೇಕಿಂಗ್ ಅಷ್ಟು ಈಸಿ ಇಲ್ಲ, ಅದು ಭಾಳ ಕಷ್ಟದೈತಿ. ಬಟ್ ಆದ್ರೂ ನನಗೆ ಕಷ್ಟಪಟ್ಟು ಹೋದ್ರೆ ನನಗೆ ನಾಳೆ ಅಲ್ಲಿ ಒಳ್ಳೇದು ಆಗ್ತೈತಿ ಅಂತ ಅವ್ರಿಗೆ 100% ಗೊತ್ತೈತಿ. ಆ ರೀತಿ ಡಿಸಿಷನ್. ಅವ್ರೂ ಹಾರ್ಟ್ ಚಕ್ರ ಆ್ಯಂಡ್ ಥರ್ಡ್ ಐ ಚಕ್ರ, ಹೌದಾ, ಅವ್ರದ್ದು 2 ಹೇಳ್ತೀರ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅವರು. ದೇ ಆರ್ ಆಲ್ಸೋ ಹೀಲಿಂಗ್ ಫ್ರಮ್ ಸಮಥಿಂಗ್. ಇದು ಫಿನಿ ಆಗಿ ಬಂತಂತ ನೋಡೋಣ. ಯಾವ ವಿಷಯಕ್ಕಾಗಿ ಅವರ ನಾ ಏನು ಹೇಳಿದೀಗ, ಅವ್ರು ಇನ್ನರ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊತಿದ್ದಾರೆ ಅವರಿಗೆ. ಇದು ಡಿಸಿಷನ್ ಮೇಕಿಂಗ್ ಈಸ್ ನಾಟ್ ಅಟ್ ಆಲ್ ಏನಂತೀರಿ ಈಸಿ. ಅವ್ರದ್ದು ಏನು ಡಿಸಿಷನ್ ಮಾಡ್ಕೋಬೇಕು ಅವ್ರ ಜೀವನಕ್ಕೆ, ಅದು ಈಸಿ ಇಲ್ಲ, ಒಟ್ಟು ಈಸಿ ಇಲ್ಲ, ಅದು ಭಾಳ ಕಷ್ಟ ಐತಿ.
ಅಥವಾ ಅವ್ರದ್ದು ಜೀವನದಾಗ ಏನಾದರೂ ಒಂದು ಸ್ವಲ್ಪ ಏನಂತೀರಿ ಅವ್ರ ಜೀವನದಾಗೆ ಇರ್ಬೋದಾ, ಅಥವಾ ಅವ್ರದ್ದು ಸುತ್ತಮುತ್ತ ಇರೋರು ಅವ್ರ ಜೊತೆಗಿರೋರಿಗೆ ಜೀವನದಾಗ ಯಾರಿಗಾರು ಏನಾರು ಆರಾಮಿಲ್ದಂಗೆ ಅಂದ್ರೆ ಹುಷಾರಿಲ್ಲ ತಪ್ಪಿರ್ಬೋದಾ, ಈಗ ಅವ್ರು ಅದರಿಂದ ಹೀಲಪ್ ಆಗ್ತದಾರ. ಈಗ ಸಮಾಧಾನ ಆಗ್ತದಾರ ಈಗ. ಹಾಂ, ಈಗ ಭಾಳ ಧೈರ್ಯ ತೊಗೊಳಕತ್ತಾರ. ಅವ್ರ ಡಿಸಿಷನ್ ಮೇಕಿಂಗ್ ಏನೈತಲ್ಲ ಅವ್ರದೀಗ ಸಮಾಧಾನ ಮಾಡ್ಕೊಂಡು ಇಷ್ಟು ದಿನ ತಮ್ಮನ್ನು ತಾವು ಕಟ್ ಹಾಕ್ಕೊಂಡಿದ್ರು. ಇಲ್ಲ ನಾ ಎದ್ದೇಳಲೇಬೇಕು ಅಂದ್ರೆ ನಾನು ನೋಡಲೇಬೇಕು ಜೀವನಾನ, ಎಷ್ಟರ ಕಷ್ಟ ಇರಲಿ ನಾ ಎದುರಿಸ್ಬೇಕು. ಸೆಲ್ಫ್ ಡೌಟ್ ಇದ್ವು ಅವರಿಗೆ. ಅಂದರೆ ತನ್ನ ಮೇಲೆ ತನಗೆ ಏನಂತೀರಿ ವಿಶ್ವಾಸ, ಆತ್ಮವಿಶ್ವಾಸ ಇದ್ದಿದ್ದಿಲ್ಲ ಅವರಿಗೆ. ಈಗಿಲ್ಲ, ಆತ್ಮವಿಶ್ವಾಸ ಬಂದಿದೆ ಅವರಿಗೆ. ಅವ್ರ ಜೀವನದಾಗ ಅವ್ರಿಗೆ ಅನ್ಕೊತಿದ್ರೆ ನನಗೆ ಯಾವಾಗಲೂ ಬ್ಯಾಡ್ ಲಕ್, ನನ್ನ ಜೀವನ ಅಂದ್ರೆ ಹಿಂಗೆ, ಏನು ಮಾಡೋದಲ್ಲ, ನನ್ನ ಹಣೆ ಬರನೇ ಹಿಂಗೈತೆ ಅನ್ಕೊಂಡು. ಈಗಿಲ್ಲ, ಹಣೆ ಬರೋಕ್ಕಲ್ಲ, ನಾನು ಪ್ರಯತ್ನ ಮಾಡಿ ನನಗೆ ಆಗ್ತತಿ ಅಂತ ಮೂಡಿಗೆ ಬರ್ತದಾರ. ಮೆಂಟಲಿ ಏನಂತೀರ ಅವರಿಗೆ ನಾಲೆಜಿಂದ ಐಡಿಯಾಸ್ ಇದ್ದಿದ್ದಿಲ್ಲ ಅವರಿಗೆ. ನನ್ನ ಜೀವನದಾಗ ಯಾಕೆ ಹಿಂಗೆ ಫೇಲಿಯರ್ಸ್ ಆಗ್ತದವು, ನನ್ನ ಜೀವನದಾಗ ಯಾಕೆ ನಾನು ಡಿಸಿಷನ್ ಮೇಕಿಂಗ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಆ ರೀತಿ ಅವ್ರಿಗೆ ಇತ್ತು. ಅವು ಇಲ್ಲಾಂದರೆ ಬರೀ ಡ್ರೀಮ್ ಒಳಗೆ, ಅಂದರೆ ಡ್ರೀಮ್ ಇನ್ ದ ಸೆನ್ಸ್ ಬರೀ ಇಮ್ಯಾಜಿನ್ ಮಾಡ್ಕೊತಿದ್ದು, ನಾನು ಹಂಗೆ ಆಗಬೇಕು, ನಾನು ಹಿಂಗೆ ಆಗಬೇಕು, ನಾನು ಚಲೋ ಆಗಬೇಕು. ಅದಕ್ಕೆ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದಿದ್ದಿಲ್ಲ. ಆ್ಯಕ್ಷನ್ ತೊಗೋಬೇಕಲ್ಲ, ನಾವು ಆ್ಯಕ್ಷನ್ ತೊಗೊಂಡ್ರೆ ನಮ್ಗೆ ಏನಾದರೂ ಮುಂದೆ ಕಷ್ಟ ಇರಲಿ ಸುಖ ಇರಲಿ ಮುಂದೆ ದಾರಿ ಕಾಣ್ತಾವೆ. ಆ್ಯಕ್ಷನ್ ತೊಗೊಳ್ಳಂಗೆ ನಾವು ಮುಂದಲ್ಲಿ ನಾವೊಂದು ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಎಕ್ಸಾಂಪಲ್, ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಓಕೆ, ಇಲ್ಲೇ ಕೂತ್ಕೊಂಡು ವಿಚಾರ ಮಾಡೋದು. ಹಂಗೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಏನಾಗ್ತತಿ, ಹಿಂಗೆ ಆಗ್ತೈತಿ, ಹಿಂಗೆ ಲಾಸ್ ಆಗ್ತೈತಿ, ಇಷ್ಟ ಮುಗಿದಲ್ಲಿ ಒಳಗೆ ಕಾಲಿಡಂಗಿಲ್ಲ, ಅದು ನಿಜವಾಗ್ಲೂ ಸ್ಟಾರ್ಟ್ ಮಾಡೋಂಗಿಲ್ಲ, ಏನೂ ಗೊತ್ತಿಲ್ಲ. ಆ ರೀತಿ ಒಳಗಿದ್ರು ಅವ್ರು ಪ್ಲೇಯಿಂಗ್ ಎನರ್ಜಿ ಒಳಗೆ. ಅಂದ್ರೆ ಹಿಂಗೆ ಸುಮ್ಮನೆ ಒಂದು ಏನಂತೀರಿ ತಮಾಷೆ ಒಳಗೆ ತೊಗೊತಿದ್ರು ಜೀವನಾನ. ಈಗಲೇ ಸೀರಿಯಸ್ ಆಗಿ ತೊಗೊತಿದ್ದಾರೆ. ಅವ್ರಿಗೆ ಸ್ಟ್ರೆಂತ್ ಬರ್ತಾಯಿದೆ ಈಗ. ಓಕೆ, ಇಲ್ಲೇ ನೋಡ್ರಿ ಬಾಕ ಇದೆ. ಅವ್ರು ಹಿಂಗೆ ಏನಂತೀರಿ ಡೋಲಾಯ ಮನಸ್ಥಿತಿ ಒಳಗೆ ಇದ್ದಿದ್ದು ಬರ್ತೈತಿ. ಸೊ ದೇ ಆರ್ ಮೇಕಿಂಗ್ ಡಿಸಿಷನ್ಸ್. ಏನೋ ಒಂದನ್ನು ಎಂಡ್ ಅಪ್ ಮಾಡಿ ಹೊಸ ಬಿಗ್ನಿಂಗ್ ಮಾಡಲಿಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಈಗ ಡಿಸಪಾಯಿಂಟ್ಮೆಂಟ್ಸ್ ಏನೋ ಜೀವನದಾಗ ಬರ್ತಿದ್ದು ಇವತ್ತು ಏನಾದ್ರು ನ್ಯೂಸ್ ಬರ್ಬೋದು ಅವರಿಗೆ, ಬಟ್ ಅದನ್ನು ಭಾಳ ಚೆನ್ನಾಗಿ ಎದುರಿಸ್ತಾರೆ ಅವರು. ಡಿಸಪಾಯಿಂಟ್ ಆಗುವಂಥ ನ್ಯೂಸ್ ಅವ್ರ ಜೀವನಕ್ಕೆ ಬರ್ಬೋದು ಇವತ್ತು. ಒಂಥರ ಮನಸ್ಸಿಗೆ ಬೇಜಾರಾಗೋಂಥ ನ್ಯೂಸ್ ಬಂದ್ರೂ ದೇ ವಿಲ್ ಹ್ಯಾಂಡಲ್. ಈಗ ಕಲ್ತಾರೆ ಅದನ್ನವ್ರು. ಏಂಜಲ್ಸ್ ಅವ್ರಿಗೆ ಏನು ಹೇಳ್ತಾರೆ ಅನ್ನೋದು. ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು ರೈಟ್ ನೌ, ವಾಕ್ ಥ್ರೂ ದೆಮ್. ಓಕೆ, ಅವರ ಜೀವನದೊಳಗೆ ಕೆಲವೊಂದು ಅವ್ರು ಅಂದ್ಕೊಂಡಿದ್ದಂಥ ಕಾಯ್ತಾ ಇದ್ದಂತಹ ಕೆಲವೊಂದು ಅಪಾರ್ಚುನಿಟೀಸ್ ಅವರಿಗೆ ಬರ್ತದವು ಜೀವನಕ್ಕೆ. ಅದನ್ನ ಹೇಳ್ತದೆ, ಅದನ್ನು ಬಂದಿದ್ದನ್ನು ನೀನು ಚೆನ್ನಾಗಿ ಉಪಯೋಗಿಸ್ಕೋ. ಅಂದ್ರೆ ಆ ಡೋರ್ಸ್ ಓಪನ್ ಆದ್ವಂದ್ರೆ ಅದ್ರೊಳಗೆ ಹೋಗು, ಹೆದರಬೇಡ, ನಿನಗೆ ನೀ ಸ್ಟ್ರೆಂತ್ ತೊಗೊಂಡು ಹೋಗು. ಅದನ್ನು ಹೇಳ್ತಿರೋದಿಲ್ಲ. ಡಿಸಿಷನ್ ಮೇಕಿಂಗ್ ಮಾಡು. ದೇವರೊಂದು ಅಪಾರ್ಚುನಿಟಿ ಕೊಟ್ಟಾಗ ಅದ್ರೊಳಗೆ ಹೋಗಿ ನಾವು ಅದನ್ನು ಏನಂತೀರ ಅದ್ರಾಗ ಫೇಲ್ ಆಗ್ರಿ ಪಾಸ್ ಆಗ್ರಿ ಏನಾರ ಆಗ್ಲದ, ನಾವು ಧೈರ್ಯ ಮಾಡಿ ಮುಂದೆ ನುಗ್ಗದು ಕಲಿಬೇಕು ಯಾವಾಗಲೂ. ಅಲ್ಲಿ ಹೋದ್ರೆ ಎಕ್ಸ್ಪೀರಿಯನ್ಸರ ಬರ್ತೈತೆ. ನಾವು ಏನು ತಪ್ಪು ಮಾಡಿದ್ವಿ, ಇನ್ನೊಂದು ಸಲ ಅಂಥ ಪರಿಸ್ಥಿತಿ ಬಂದಾಗ ನಮಗೆ ಗೊತ್ತಾಗ್ತದೆ ನಾವು ಅಲ್ಲಿ ಏನು ತಪ್ಪು ಮಾಡಿದ್ವಿ, ನಾವು ಇಲ್ಲಿ ಸರಿ ಮಾಡ್ಕೋಬೇಕಂತಂದು. ಆ ರೀತಿ ಏಂಜಲ್ಸ್ ಅವ್ರಿಗೆ ಅದನ್ನ ಹೇಳ್ತಿದ್ದಾರೆ. ನಿಮ್ಮದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅವ್ರಿಗೆ ಜೀವನದಾಗ ಒಂದು ಏನೋ ಅಂದ್ರೆ ಭಾಳ ಒಳ್ಳೇದು. ಅವ್ರಿಗೆ ಇಷ್ಟು ದಿನ ಕಾಯ್ತಿದೆ ಅನ್ನೋದೊಂದು ಅಪಾರ್ಚುನಿಟಿ ಸಿಗ್ತಾಯಿದೆ ಅವರಿಗೆ. ನೀ ಅದನ್ನು ಉಪಯೋಗಿಸ್ಕೋ, ಚೆನ್ನಾಗಿ ಉಪಯೋಗಿಸ್ಕೋ. ಗೋ ಥ್ರೂ ದೆಮ್ ಅಂತಂದ್ರೆ ನೀವು ಅದನ್ನು ಉಪಯೋಗಿಸ್ಕೊಳ್ರಿ, ಬಂದಿದ್ದನ್ನು ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ರಾಶಿ ಅಂದ್ರೆ ಇದೆ ನಿಮ್ಮದು ರಾಶಿ ಅಂತಂದ್ರಲ್ಲೇ ಮೇಷ, ಸಿಂಹ ಮತ್ತು ಧನುಷ್ ರಾಶಿ ಜಾಸ್ತಿ ಇಲ್ಲೇ. ಇಲ್ಲೇ ಕರ್ಕ ರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ ಇಲ್ಲಿ ಜಾಸ್ತಿ ಬಂದಿದೆ. ಮಿಥುನ, ತುಲಾ ಮತ್ತು ಕುಂಭ ರಾಶಿ ಬಂದಿದೆ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಎವ್ರಿ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.